ಆತ್ಮೀಯ KBV ನ್ಯೂಸ್ ವಾಹಿನಿ ಎಲ್ಲ ವೀಕ್ಷಕ ಮಿತ್ರರಿಗೆ ಜಗದೊಡೆಯ ರಂಗನಾಥನ ಒಂದು ಸುಕ್ಷೇತ್ರ ಬೆಟ್ಟದ ರಂಗನಾಥನ ದಿವ್ಯ ಸಾನ್ನಿಧ್ಯದಲ್ಲಿ ಗುರುಗಳು ಅದರ ಒಂದು ಕಿರುಪರಿಚಯವನ್ನು ಮಾಡಿಕೊಡ್ತಾರೆ. ಎಲ್ಲ ಆತ್ಮೀಯ ಮಿತ್ರರಿಗೆ ತುಂಬ ಹೃದಯದ ಸ್ವಾಗತ. ಧಾರ್ಮಿಕ ಸಿರಿ ಕಾರ್ಯಕ್ರಮ ಪರಿಚಯ. ನಮ್ಮ ಹೆಸರು ರಂಗನಾಥ್ ಅಂತ ಹೇಳಿ ಶ್ರೀ ಬೆಟ್ಟದ ರಂಗನಾಥ ದೇವಸ್ಥಾನದಲ್ಲಿ ಅರ್ಚಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಇವತ್ತು ಏನು ನಾವು ಬಂದಿದ್ದೀರಾ ನಮ್ಮ ಒಂದು ರಂಗನಾಥ ಕ್ಷೇತ್ರಕ್ಕೆ ಬಂದಿದ್ದು ಬಹಳ ಸಂತೋಷ ಆಯಿತು. ಈ ಒಂದು ಕ್ಷೇತ್ರ ಸುಮಾರು 500-600 ವರ್ಷಗಳ ಹಿಂದಿನ ಇತಿಹಾಸ ಪಡೆದಂಥ ಒಂದು ಈ ಕ್ಷೇತ್ರಕ್ಕೆ ಸಾವಿರಾರು ಲಕ್ಷಾಂತರ ಭಕ್ತಾದಿಗಳು ಜನಸಮೂಹ ಕ್ಷೇತ್ರಕ್ಕೆ ಬರುತ್ತಾರೆ. ಈ ರಂಗನಾಥ ಸ್ವಾಮಿಯವರು ಈ 500-600 ವರ್ಷಗಳ ಹಿಂದೆ ನಡೆದಂಥ ಒಂದು ಇತಿಹಾಸ ಸಣ್ಣದಾಗಿ ತಮಗೆ ಮಾಹಿತಿ ಪಡ್ಕೊಂಡಿದ್ದಾರೆ. ಶ್ರೀರಂಗಪಟ್ಟಣದಿಂದ ವಲಸೆ ಬಂದು ಸೇರಿದಂಥ ರಂಗನಾಥರು ಇವರು ಬಂದು ಇಲ್ಲಿ ಒಂದು ಸೇರಿರ್ತಕ್ಕಂಥ ಈ ಸಾಧು ಸನ್ಯಾಸಿಗಳು ಇದ್ದಂಥ ಈ ಜಾಗದಲ್ಲಿ ರಂಗನಾಥ ಸ್ವಾಮಿಯವರು ಏನೋ ಅವರ ಸಪನೆಗೆ ಬಂದು ಹೇಳಿದ್ರಂತೆ, ಪಾದಯಾತ್ರೆ ಬಂದು ನನ್ನ ದರ್ಶನ ಮಾಡಿ ನೀವು ನಿಮಗೆ ಒಂದು ಮೋಕ್ಷ ಸಿಗುತ್ತೆ ಅಂತ ಹೇಳಿ ಅವರಿಗೆ ಆ ಒಂದು ಸಫಲದಲ್ಲಿ ಸ್ವಾಮಿ ಹೇಳಿದ ಮೇಲೆ ಇವರು ಅದೇ ಮುಖ್ಯ ಬೆಳಿಗ್ಗೆ ನಿತ್ಯ ದೇವರನ್ನು ಮುಗಿಸಿ ಆ ಒಂದು ಕಾರ್ಯಕ್ಕೆ ಮುಂದಾಗ್ತಾರೆ. ಆ ಸ್ವಾಮಿಯ ದರ್ಶನ ಮಾಡಿಕೊಂಡು ಸ್ವಾಮಿಯ ಜೊತೆ ಬಂದು ಇಲ್ಲಿ ನೆಲೆಯಾಗಿರುವಂಥ ಇಲ್ಲೇ ಈ ಪ್ರಸಾದ ಕೇಳುವಂಥ ಪದ್ಧತಿ ಮತ್ತೆ ಈ ನೈವೇದ್ಯ ಮಾಡುವಂಥ ಪದ್ಧತಿ ಬಹಳ ಒಂದು ಗ್ರಾಮದೇವತೆಗಳು ಬಹಳ ಸಾಕಷ್ಟು ಜನ ಈ ಒಂದು ಕ್ಷೇತ್ರದಲ್ಲಿ ತಮ್ಮ ಇಷ್ಟ ಪ್ರಾರ್ಥನೆಗಳನ್ನ ಕಷ್ಟ ಕಾರ್ಪಣ್ಯಗಳನ್ನ ಬೇಡಿಕೆ ಇಟ್ಟು ಅವರ ಒಂದು ಕಷ್ಟ ಪರಿಹಾರ ಆದಂಥ ಒಂದು ಕಾಲಕ್ಕೆ ಏನಾಗಿ ಹೋಗ್ತಾರೆ ಅವರ ಅತ್ಯಂತ ನಾವು ಇಲ್ಲಿಗೆ ಬಂದಂತೆ ನಮಗೆ ಬಹಳ ಒಂದು ಸಂತೋಷ ಆಯಿತು. ಹಾಗೆ ಗುರುಗಳು ಹೇಳಿದ ಹಾಗೆ ಮನುಕುಲ ಪಂಡಿತನ್ನ ಕೊಡುವಂತ ಜಗದೊಡೆಯ ರಂಗನಾಥ ಒಂದು ಹೂವಿನ ಪ್ರಸಾದ ಮುಖಾಂತರ ಇರ್ಬೋದು, ನೀವು ಕೊಡುವ ನೈವೇದ್ಯದ ಮುಖಾಂತರ ಇರ್ಬೋದು, ಸಕಲವನ್ನು ನೀಡುವಂತ ಪುಣ್ಯಕ್ಷೇತ್ರ ರಂಗನಾಥನ ಸಮಗ್ರ ಮಾಹಿತಿಯನ್ನು ನೀಡಿದಂತ ಗುರುಗಳಿಗೂ ಕೂಡ ನಾವು ತುಂಬ ಹೃದಯದ ಅಭಿನಂದನೆಗಳು. ಎಲ್ಲರಿಗೂ ಒಳಿತಾರೆ. ಓಂ ರಾಜಾಧಿರಾಜಾಯ